ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸರ್, ಈ ಒಂದು ಹೇಳಿಕೆಗಳೆಲ್ಲ ಬಂದಾದ ನಂತರದಲ್ಲಿ ವಿಜಯಲಕ್ಷ್ಮಿ ಅವರು ದರ್ಶನ್ ಅವ್ರ ಪತ್ನಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದರ್ಶನ್ ಅವರು ಹೊರಗಿದ್ದಾಗ ಯಾರು ಕೂಡ ಬೆಂಗಳೂರಲ್ಲೇ ಇರ್ತಿರ್ಲಿಲ್ಲ, ಇವತ್ತು ಒಳಗಿದ್ದಾರೆ ಅಂತೇಳಿ ಯಾರ್ಯಾರೋ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ ಅಂತ ಹೇಳಿ. ಇದ್ರ ಬಗ್ಗೆ ನಾವೇನು ಹೇಳ್ಬೇಕು ಹೇಳ್ರಿ? ಅಕ್ಕ ಏನು ಮಾತಾಡಿದಾಳೆ ಅಂತ ನನಗೆ ಗೊತ್ತಿಲ್ಲ. ಅವರ ಅಕ್ಕ ಏನಾದರೂ ಸ್ಪಷ್ಟವಾಗಿ ಆ ಹೆಸರು ಯಾರದಿಟ್ಟು ಮಾತಾಡಿದಾರ? ಅವ್ರು ಯಾರ ಹೆಸರಿಟ್ಟು ಮಾತಾಡಿದರೆ ಅವ್ರು ಯಾರ ಹೆಸರಿಟ್ಟು ಮಾತಾಡ್ತಾರೆ ಅವ್ರಿಗೆ ಉತ್ತರ ಕೊಡ್ತಾರೆ. ಯಾಕಂದರೆ ಅಲ್ಲಿ ಮಾತಾಡಿದಂಥ ಉದ್ದೇಶನೇ ಬೇರೆ, ಅಲ್ಲಿರೋಂಥ ಸಬ್ಜೆಕ್ಟೇ ಬೇರೆ, ಅಲ್ಲಿರೋಂಥ ಸಂದರ್ಭನೇ ಬೇರೆ. ಇವತ್ತು ಅವರು ಯಾರಿಗೆ ಸ್ಪಷ್ಟ ಸಂದೇಶ ಪೈರಸಿ ಮಾಡೋರಿಗೆ ಸ್ಪಷ್ಟ ಸಂದೇಶ ಮುಟ್ಟಬೇಕು, ಆ ಸ್ಪಷ್ಟ ಸಂದೇಶ ಮುಟ್ಟಿಸೋಂಥ ಕೆಲಸವನ್ನು ಎಲ್ಲರೂ ಸೇರಿ ಅಲ್ಲಿ ಮಾಡಿದೆ ಹೊರತಾಗಿ ಬೇರೆ ಅಲ್ಲ. ಈಗ ಅಲ್ಲಿ ಏನೋ ನಾವು ಹೇಳಿಕೆ ಕೊಟ್ಟಿದ್ದೀವಿ ಅಂದರೆ ಇಲ್ಲಿ ನಿಮ್ಮ ಹತ್ರ ಇದ್ದೀವಿ, ಅಲ್ಲಿಗೆ ನೀವು ಕೇಳಿದ ಪ್ರಶ್ನೆಗೆ ನಾವು ಉತ್ತರನೇ ಕೊಡಬೇಕಲ್ಲ. ನಮಗಿನಲ್ಲಿ ಏನು ಹೇಳ್ಕತ್ತ ಸಂದರ್ಭದಲ್ಲಿ ಎದಕ್ಕೂ ಅಲ್ಲಿ ಆ ಮಾತಾಡಿದಂಥ ಗಮನದಾಗ ಇರ್ಲಾರ್ದಂಥ ಮಾತಾಡೋಂಥವ್ರು ನಾವಲ್ಲ. ಅಂದರೆ ಈಗ ಸುದೀಪ್ ಅವರ ಈ ಒಂದು ಹೇಳಿಕೆಯಿಂದ ಮಾತಿಗೆ ಬದ್ಧ, ಯುದ್ಧಕ್ಕೆ ಸಿದ್ಧ, ಎಲ್ಲ ಅಭಿಮಾನಿಗಳು ಎಲ್ಲಿ ಬೇಕಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ಅಂತ ಹೇಳಿದ್ದಾರೆ. ಅಂದರೆ ಕೇವಲ ಪೈರಸಿಯ ವಿಚಾರಕ್ಕಷ್ಟೇ ಅಂತೀರ ಹಾಗಾದರೆ? ನೋಡ್ರಿ, ಈಗ ಫಿಲಿಮ್ ನೋಡ್ಕೊಂತ ಕುಂತಂಥ ಸಂದರ್ಭದಲ್ಲಿ ಬರೀ ಫಿಲಿಮ್ ಅಷ್ಟೇ ನೋಡ್ಲಾರ್ದಂಗೆ ಆಜುಬಾಜುನು ನೋಡೋಂಥ ಪರಿಸ್ಥಿತಿ ಇವತ್ತಿದೆ. ಸ್ಪೆಷಲಿ ಸುದೀಪ್ ಅಣ್ಣನಿಗೆ ಆ ಸ್ಪೈರಸಿ ಮಾಡೋದನ್ನು ಈಗ ಬರೀ ಕೆಲವೊಂದು ಜನ ಅದಕ್ಕೆ ಹಾಗೆ ಮಾಡ್ತಿದ್ದಾರೆ. ಇವತ್ತು ಕನ್ನಡ ಇಂಡಸ್ಟ್ರಿಗೆ ಯಾರಾದರೂ ವಿಲನ್ ಇದ್ದಾರೆ, ಯಾರಾದರೂ ವಿರೋಧಿಗಳಿದ್ದಾರೆ, ಎಲ್ಲ ಸ್ಟಾರ್ ನಟರಿಗೆ ಯಾರಾದರೂ ಇದ್ದಾರೆ ಅಂತಂತಂದರೆ ಅದು ಪೈರಸಿ. ಇವತ್ತು ಕನ್ನಡ ಇಂಡಸ್ಟ್ರಿಗೆ ಇಷ್ಟಿಷ್ಟು ಒಳ್ಳೆಯ ಫಿಲಿಮ್ಗಳು ಕೊಟ್ಟು ಇಂಥ ಸೂಪರ್ ಹಿಟ್ ಆಗಿನೂ ಇವತ್ತು OTTದ ಎಷ್ಟು ಸಮಸ್ಯೆ ಇದೆ, ಬೇರೆ ಬೇರೆ ಎಷ್ಟು ಸಮಸ್ಯೆ ಇದೆ, ಇವೆಲ್ಲ ಸಮಸ್ಯೆ ವಿರುದ್ಧ ಎಲ್ಲ ಇಂಡಸ್ಟ್ರಿ ಒಂದಾಗಿ ಹೋರಾಟ ಮಾಡ್ಬೇಕಂತ, ಯುದ್ಧ ಸಾರಬೇಕನ್ನೋಂಥ ಅವಶ್ಯಕತೆ ಇದೆ. ಅದಕ್ಕೆ ಮುಖ್ಯ ಕಾರಣೀಭೂತನೇ ಈ ಪೈರಸಿಗೆ ಬಂದ ಮೇಲೆ OTTಯಾಗೂ ಜನ ನೋಡೋಕೆ ಇಷ್ಟಪಡಂಗಿಲ್ಲ, ಬೇರೆ ಕಡೆನೂ ನೋಡಂಗಿಲ್ಲ. ಅದಕ್ಕೋಸ್ಕರ ನೀವು ಬರೀ ಫ್ಯಾನ್ಸ್ಗಳು ಸುಮ್ಮನೆ ಫಿಲಿಮ್ ನೋಡೋದು ಅಷ್ಟೇ ಅಲ್ಲ, ಆಜು ಬಾಜು ನೋಡಬೇಕು, ಎಲ್ಲಿ ಮಾತಾಡಲ್ಲ ಅಲ್ಲಿ ಮಾತಾಡಬೇಕು. ಈಗ ಯಾರೋ ಒಬ್ಬರು ಬರ್ತಾರೆ ಸುಮ್ಮನೆ, ಈಗ ನೀವು ಚಿಟ್ ಚಾಟ್ ಮಾಡೋ ಸಂದರ್ಭದಲ್ಲಿ ಅವರು ಯಾರು ಫ್ಯಾನ್ಸ್ನೂ ಇರೋಂಗಿಲ್ಲ, ಬೇರೆ ಇಬ್ಬರು ನಡುವೆ ತಂದಾಕಿ ಮಜಾ ನೋಡೋನೇ ಇರ್ತಾರೆ. ಅವ್ರು ಬಂದು ಏನು ಬೇಕಾದ ಪಿಕ್ಚರ್ ಬಗ್ಗೆ ರಿಲೀಸ್ ಹಾಕಿಂತ ಮುಂಚೆನೇ ಒಂದು ಹೇಳಿಕೆ ಕೊಟ್ಟು ಹೋಗಿಬಿಡ್ತಾರೆ. ಅಂಥ ಸಂದರ್ಭದಲ್ಲಿ ಮತ್ತೆ ಅವರು ಫ್ಯಾನ್ಸ್ ಸುಮ್ಮನೆ ಕುಂದ್ರಕ್ಕಾಗ್ತಾರೆ? ನೀವು ಅಂತಲ್ಲಿ ಮಾತಾಡಿ ಅಂತ ಹೇಳಿದೆ ಅಣ್ಣ ಸ್ಪಷ್ಟ ಸಂದೇಶ ಕೊಟ್ಟದ್ದು ಆ ಥರ. ಅಂದರೆ ಇದು ಯಾವ ರೀತಿ ಆಗಿದೆ ಅಂದರೆ ದರ್ಶನ್ ವಿರುದ್ಧವಾದ ಹೇಳಿಕೆ, ದರ್ಶನ್ ಅಭಿಮಾನಿಗಳ ವಿರುದ್ಧವಾದ ಹೇಳಿಕೆ, ಯುದ್ಧಕ್ಕೆ ಸಿದ್ಧ ಅನ್ನುವಂಥದ್ದು ಅಂತ ಆಗ್ತಾ ಇರುವಂಥದ್ದು. ಆದರೆ ದರ್ಶನ್ ಅವರ ಅಭಿಮಾನಿಗಳಾಗ್ಬೋದು, ದರ್ಶನ್ ಅವರ ವಿಚಾರ ಇಟ್ಕೊಂಡು ಹೇಳಿದಂಥ ಹೇಳಿಕೆ ಅಲ್ವಾ ಹಾಗಾದರೆ? ಅವರದಾಗಲಿ ಯಾರ ವಿರುದ್ಧನೂ ಅಣ್ಣ ಹೇಳಿಕೆ ಕೊಟ್ಟಿಲ್ಲ. ಹಂಗಿದ್ರೆ ಅಣ್ಣ ಹೇಳಿಕೆ ಕೊಟ್ಟಾಗ ಅವ್ರು ಡೈರೆಕ್ಟಾಗಿ ಮಾತಾಡ್ತಾರೆ. ಅವ್ರ ಮನಸ್ಸಾಗಿದ್ದದ್ದು ನಾನು ಹೇಳೋಕ್ಕಾಗಂಗಿಲ್ಲ. ಬಟ್ ನನಗೆ ಅಲ್ಲಿ ಇರುವಂಥ ಸಂದರ್ಭದಲ್ಲಿ ಆ ಕಾರ್ಯಕ್ರಮದಲ್ಲಿ ನಾನು ಇದ್ದೆ, ಅವ್ರ ಜೊತೆಗೆ ಹುಬ್ಳಿಗೆ ನಾನು ಹೋದೆ, ಹುಬ್ಳಿಯಿಂದ ಬೆಂಗಳೂರಿಗೆ ಅವ್ರ ಜೊತೆಗೆ ಬಂದೆವು, ಸೇಮ್ ಫ್ಲೈಟಲ್ಲೇ ಬಂದಿದ್ದೇವೆ. ನನಗೆ ನನ್ನ ಸ್ನೇಹಿತರಿಗೆ ಗೊತ್ತಿದೆ, ಅವರು ಅಣ್ಣ ಅದ್ರ ಬಗ್ಗೆ ಮಾತಾಡಿಲ್ಲ, ಅಣ್ಣ ಯಾರ ಬಗ್ಗೆನೂ ಮಾತಾಡಿಲ್ಲ. ಮತ್ತು ಕೆಲವೊಂದು ಕಡೆ ನೋಡ್ತಿದ್ವಿ 45 ಫಿಲಿಮ್ ಬಗ್ಗೆ ಕೆಲವು ಜನ ಮಾತಾಡಿದ್ದಾರೆ ಅಂತ ಹೇಳ್ತಿದ್ರು. ಇಲ್ಲ, ಅರ್ಜುನ್ ಜನ್ಯರು ಹೇಳಿದ್ದಾರೆ. ಏನಂತ ಹೇಳಿದ್ರೆ, ನಾವು ಅಣ್ಣಗೆ ಎಷ್ಟು ಪ್ರೀತಿ ಮಾಡ್ತೀವಿ, ಅರ್ಜುನ್ ಜನ್ಯ ನಮಗಿಂತ ಜಾಸ್ತಿ ಅಣ್ಣನ ಪ್ರೀತಿ ಮಾಡ್ತಾರೆ.